ಪ್ರಥಮರು ಕ್ಷೇತ್ರ ಕುಟುಂಬ, ಮೂಲ ಕುಟುಂಬದವರು ಹಾಗೂ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳು ಎಲ್ಲ ಸೇರಿದ್ದಾರೆ. ಜೀರ್ಣೋದ್ಧಾರ ಪ್ರತಿಷ್ಠಾಪನಾದಂಥ ಸನ್ನಿಧಾನ ಈ ಹಿಂದೆಲ್ಲ ಒಂದು ಅಜೀರ್ಣಪಟ್ಟಂಥ ಒಂದು ಸ್ಥಳವಾಗಿದ್ದು, ಕೆಲವೆಲ್ಲ ಒಂದು ಬಾಧಾದೋಷಾದಿಗಳು ಹಾಗೂ ಅಜೀರ್ಣಪಟ್ಟಂಥ ಒಂದು ಸ್ಥಳವಾಗಿದ್ದರಿಂದ ಕೆಲವೆಲ್ಲ ಒಂದು ಅತೃಪ್ತಿ, ಅನಾರೋಗ್ಯ ಬಾಧೆ, ಅಭಿವೃದ್ಧಿ ಇಲ್ಲದಿರುವಿಕೆ, ಈ ರೀತಿಯ ಲಕ್ಷಣ ಅಂತ ಹೇಳುವಂಥದ್ದೆಲ್ಲ ಎರಡು ಭಾಗದ ಕುಟುಂಬಕ್ಕೂ ಕಂಡು ಬರ್ತಾ ಇತ್ತು ಅಲ್ವಾ. ಹಾಗಿರುವಾಗ ಹಿಂದೆ ವಾಕ್ಯ ಆಗಿದೆ ಸನ್ನಿಧಾನದಿಂದ ದೋಷತೆ ಏನು, ಪರಿಹಾರ ಏನು, ಮುಂದೆ ಆಗಬೇಕಾದ್ದು ಏನಂತ ಹೇಳುವಂಥದ್ದೆಲ್ಲ ನಿರ್ಣಯಿಸಿಕೊಟ್ಟ ಪ್ರಕಾರವಾಗಿ ಇದನ್ನೆಲ್ಲ ಒಂದು ಪ್ರಶ್ನೆ ಚಿಂತನೆ ನಡೆಸಿ ಅದಕ್ಕೆ ಬೇಕಾದ ಒಂದು ಪರಿಹಾರ ಭಾಗ ನಡೆಸಿಕೊಂಡು ನಂತರವಾಗಿ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಜೀರ್ಣೋದ್ಧಾರ ಸಂಬಂಧವಾಗಿ ಆಗಬೇಕಾದ ಕರ್ಮಾಂಗ ಭಾಗ ಏನೇನು ಉಂಟು ಅದೆಲ್ಲ ಒಂದು ಶಕ್ತಿಯಾನುಸಾರವಾಗಿ ಶಾಸ್ತ್ರಕ್ಕೆ ಚ್ಯುತಿಯಾಗಲಿದ್ದ ರೀತಿಯೆಲ್ಲ ವ್ಯವಸ್ಥೆ ಆಗಿದೆ. ಅದರಂತೆ ಮೊದಲಾಗಿ ದೋಷ ಪರಿಹಾರ, ಬಾಧ ನಿವೃತ್ತಿ, ಇತರವಾಗಿ ಶುದ್ಧೀಕರಣ, ವಾಸ್ತು, ರಾಕ್ಷಸನಾದಿ ಭಾಗ ಇದೆಲ್ಲ ನಿರ್ಣಯಿಸಿಕೊಂಡು ನಂತರವಾಗಿ ಇಂದು ಶುಭಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾ ಪ್ರಧಾನ ಹೋಮಾದಿಗಳು, ಹಾಗೆ ಸನ್ನಿಧಾನಕ್ಕೆ ಪ್ರತ್ಯರ್ಥವಾಗಿರ್ತಕ್ಕಂಥ ಆದೇಶ ಬಲಿದಾನ ಎಲ್ಲವನ್ನು ಭಕ್ತಿಪೂರ್ವಕವಾಗಿ ಕುಟುಂಬಸ್ಥರು ಸಮರ್ಪಣೆ ಮಾಡಿದ್ದಾರೆ.